ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಂಡಪಿಂಡ ಬ್ರಹ್ಮಾಂಡಗಳಿಗೆ ಮೂಲಾಧಾರವಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆದ್ಯಂತರಹಿತನಾದ ಆ ಶ್ರೀ ಮಹಾವಿಷ್ಣುವಿನ ಪೂಜೆಗೆ ಬಹಳ ಅತ್ಯದ್ಭುತವಾದ ದಿನವಾದ ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಏಕಾದಶಿಯ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ಈ ಪಾಪ ವಿಮೋಚನಾ ಏಕಾದಶಿ ಶ್ರವಣ ನಕ್ಷತ್ರದೊಂದಿಗೆ ಕೂಡಿ ಬಂದಿರೋದರಿಂದ ಸರ್ವಾರ್ಥ ಸಿದ್ಧಿ ಯೋಗದಿಂದ ಕೂಡಿ ಬಂದಿದೆ. ವೆಂಕಟೇಶ್ವರ ಸ್ವಾಮಿಯ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಆಗಿರೋದ್ರಿಂದ ಈ ದಿನ ಏಕಾದಶಿ ಬಂದಿರೋದು ಬಹಳ ವಿಶೇಷ ಮತ್ತು ಅದ್ಭುತವಾದ ದಿನ ಆಗಿದೆ. ಸ್ನೇಹಿತರೆ, ಪಾಪ ವಿಮೋಚನಾ ಏಕಾದಶಿ ಅಂದರೆ ನಾವು ತಿಳಿದು ತಿಳಿಯದೆ ಮಾಡಿದಂತಹ ಪಾಪಗಳಿಗೆ ವಿಮುಕ್ತಿ ಲಭಿಸುತ್ತೆ. ನಾವು ತಿಳಿದು ತಿಳಿಯದೆ ಮಾಡಿರುವ ಪಾಪಗಳು ತೊಲಗಿ ಹೋಗಬೇಕು ಅಂದರೆ ಈ ಪಾಪ ವಿಮೋಚನಾ ಏಕಾದಶಿಯನ್ನು ನಾವು ಆಚರಿಸಬೇಕು. ಯಾವ ದಿನ ಈ ಏಕಾದಶಿಯನ್ನು ಆಚರಿಸಬೇಕು, ಹೇಗೆ ಆಚರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಸ್ನೇಹಿತರೆ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಬನ್ನಿ ಹಾಗಾದರೆ ಪಾಪ ವಿಮೋಚನಾ ಏಕಾದಶಿ ಯಾವ ದಿನಾಂಕದಂದು ಬಂದಿದೆ ಮತ್ತು ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ. ಪ್ರತಿಯೊಂದು ಏಕಾದಶಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹಾಗೆಯೇ ಈ ಏಕಾದಶಿಯನ್ನು ಪಾಪ ವಿಮೋಚನೆ ಏಕಾದಶಿ ಅಂತ ಕರಿತೀವಿ. ಈ ಏಕಾದಶಿ ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಕೊನೆಯ ಏಕಾದಶಿಯಾಗಿದೆ. ಈ ಏಕಾದಶಿ ಮಾರ್ಚ್ 14ನೇ ತಾರೀಕು ಶನಿವಾರ ಬೆಳಗ್ಗೆ 8:11 ಪ್ರಾರಂಭವಾಗಿ ಮಾರ್ಚ್ 9ನೇ ತಾರೀಕು ಭಾನುವಾರ ಬೆಳಗ್ಗೆ 9:16 ಏಕಾದಶಿ ತಿಥಿ ಇರುತ್ತೆ. ಅಂದರೆ ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ನಾವು ಈ ಏಕಾದಶಿಯನ್ನು ಮಾರ್ಚ್ 9ನೇ ತಾರೀಕು ಭಾನುವಾರ ಆಚರಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ಏಕಾದಶಿಯನ್ನು ನಾವು ಆಚರಿಸಿದ್ರೆ 1000 ಗೋವುಗಳನ್ನು ಏಕಕಾಲದಲ್ಲಿ ದಾನ ಮಾಡಿದ ಪುಣ್ಯ ಫಲ ನಿಮ್ಮದಾಗುತ್ತೆ ಅಂತ ಪುರಾಣಗಳು ಹೇಳ್ತವೆ. ಸ್ನೇಹಿತರೆ, ಏಕಾದಶಿಯನ್ನು ನಾವು 3 ದಿನ ಆಚರಿಸಬೇಕಾಗುತ್ತೆ. ಅಂದರೆ ದಶಮಿ ಬಂದು ದಶಮಿ, ಏಕಾದಶಿ ಮತ್ತು ದ್ವಾದಶಿ. ದಶಮಿಯಂದು ನಾವು ಲಘು ಆಹಾರವನ್ನು ತೆಗೆದುಕೊಂಡು ಏಕಾದಶಿಯ ದಿನ ಉಪವಾಸವಿದ್ದು ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿಕೊಂಡು ಜಪತಪಗಳನ್ನು ಮಾಡಿಕೊಂಡು ದೇವಾಲಯಕ್ಕೆ ಭೇಟಿ ನೀಡಿ ದ್ವಾದಶಿಯಂದು ಪಾರಣೆಯನ್ನು ಮಾಡಬೇಕು. ಅಂದರೆ ಈಗ ದಶಮಿ ಶನಿವಾರ ಬಂದಿದೆ. ಮಾರ್ಚ್ 14ನೇ ತಾರೀಕು ಶನಿವಾರ ದಶಮಿ ಬಂದಿದೆ. ಈ ದಿನ ಲಘು ಆಹಾರವನ್ನು ತೆಗೆದುಕೊಂಡು ಆ ದಿನ ರಾತ್ರಿಯಿಂದನೇ ಸ್ವಲ್ಪ ಉಪವಾಸವನ್ನು ಇದ್ದು ಏಕಾದಶಿ ದಿನ ಸಂಪೂರ್ಣವಾಗಿ ಉಪವಾಸವಿದ್ದು ಸೋಮವಾರ ಬೆಳಗ್ಗೆ 8:30 ಒಳಗಡೆ ಪಾರಣೆಯನ್ನು ಆಚರಿಸಬೇಕು. ಅಂದರೆ ಉಪವಾಸವನ್ನು ಬಿಡಬೇಕು. ಹೇಗೆ ಈ ವ್ರತವನ್ನು ಆಚರಿಸ್ಕೋಬೇಕಪ್ಪ ಅಂತಂದರೆ, ಸ್ನೇಹಿತರೆ, ಮಾರ್ಚ್ 15 ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು, ಸ್ನೇಹಿತರೆ, ಸಿಂಪಲ್ಲಾಗಿ ವ್ರತವನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳೋರು ಈ ದಿನ ಪೂರ್ತಿ ಮಾರ್ಚ್ 15ನೇ ತಾರೀಕು ಪೂರ್ತಿ ಉಪವಾಸವಿಡ್ರಿ. ಆಮೇಲೆ ಆ ದಿನ ಪೂರ್ತಿ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾಯಿರ್ರಿ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಳ್ತಾ ಜಪಿಸ್ತಾ ಇರಿ. ಈ ದಿನ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಮಹಾವಿಷ್ಣುವಿನ ಆಲಯಕ್ಕಾಗಲಿ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕಾಗಲಿ ಭೇಟಿ ಕೊಟ್ಟು ದರ್ಶನವನ್ನು ಮಾಡ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಈ ದಿನ ಯಾರು ಕಡು ಬಡವರಿರ್ತಾರೋ, ಊಟನೂ ಇಲ್ದಿರ ಇರ್ತಾರೋ ಅಂಥವರಿಗೆ ಅನ್ನದಾನ ಮಾಡಿ. ಅಪ್ಪಿತಪ್ಪಿನೂ ನಾನ್ ವೆಜ್ ತಿನ್ನಬೇಡಿ. ಇಷ್ಟನ್ನು ಪಾಲಿಸಿದರೂ ನಿಮಗೆ ಎಷ್ಟೋ ಪುಣ್ಯ ಫಲ ನಿಮ್ಮದಾಗುತ್ತೆ ಸ್ನೇಹಿತರೆ. ಆದರೆ ವ್ರತವನ್ನು ನಾವು ಸಂಪೂರ್ಣವಾಗಿ ಆಚರಿಸ್ತೀವಿ ಅನ್ನೋರು ಶನಿವಾರ ದಶಮಿ ದಿನದಿಂದನೇ ಉಪವಾಸ ಇದ್ದು ಏಕಾದಶಿ ದಿನ ಬೆಳಗ್ಗೆ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಲೆ ಸ್ನಾನ ಮಾಡಿ ಹೊಸಲ ಪೂಜೆಯನ್ನು ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ಮಹಾವಿಷ್ಣುವಿನ ಫೋಟೋವನ್ನು ಇಟ್ಕೊಂಡು ವಿವಿಧ ಹೂಗಳು ಮತ್ತು ತುಳಸಿಯಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾವುದೇ ಪೂಜೆಗೂ ಮುಂಚೆ ವಿಘ್ನೇಶ್ವರನನ್ನು ಪೂಜೆ ಮಾಡ್ಕೊಳ್ಳೋದು ಮರಿಬಾರ್ದು. ಯಾಕೆಂದರೆ ಅಗ್ರ ಪೂಜೆ ವಿಘ್ನೇಶ್ವರನಿಗೆ. ನಂತರ ನೀವು ಹಾಲು, ಅವಲಕ್ಕಿ ಮತ್ತು ರವೆಯಿಂದ ಮಾಡಿರುವಂತಹ ಸಿಹಿಯನ್ನು ನೈವೇದ್ಯವಾಗಿ ಹಣ್ಣುಗಳನ್ನು ಆದರೂ ಇಟ್ಕೋಬೋದು. ನೈವೇದ್ಯವಾಗಿ ವಿಷ್ಣುವಿಗೆ ಇಟ್ಕೊಂಡು ತುಳಸಿ ದಳಗಳು ಮತ್ತು ಅಕ್ಷತೆಯಿಂದ
ಮಹಾವಿಷ್ಣುವಿನ ಅಷ್ಟೋತ್ತರಗಳನ್ನು ಹೇಳ್ಕೊಂಡಾದರೂ ಅಥವಾ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ವೆಂಕಟೇಶಾಯ ಈ ಮಂತ್ರಗಳನ್ನು ಹೇಳಿಕೊಂಡು 108 ಬಾರಿ ತುಳಸಿ ಮತ್ತು ಅಕ್ಷತೆಯಿಂದ ಸ್ವಾಮಿಯನ್ನು ಅರ್ಚನೆ ಮಾಡ್ಕೊಳ್ಳಿ. ನಂತರ ನೀವು ಲಕ್ಷ್ಮೀ ಅಮ್ಮನವರ ವಿಗ್ರಹ ಇದ್ದರೆ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ಮಹಾವಿಷ್ಣುವಿನ ಫೋಟೋ ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿಯ ಫೋಟೋವನ್ನೇ ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬಹುದು. ಈ ರೀತಿ ಪೂಜೆಯನ್ನು ಮಾಡಿಕೊಂಡು ಇಡೀ ದಿನ ಉಪವಾಸವಿದ್ದು, ಅಂದರೆ ಮುದುಕರು, ಮಕ್ಕಳು ಮತ್ತು ಅನಾರೋಗ್ಯದಿಂದ ಬಾಧೆ ಪಡ್ತಾ ಇರೋರು ಈ ಉಪವಾಸವನ್ನೇನು ಮಾಡ್ಕೋಬೇಕಾಗಿಲ್ಲ. ನಿಮಗೆ ಸಾಧ್ಯವಾದರೆ ಹತ್ತಿರದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕಾಗಲಿ ಮಹಾವಿಷ್ಣುವಿನ ದೇವಾಲಯಕ್ಕಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸ್ನೇಹಿತರೆ, ಈ ದಿನದ ಪೂಜೆಯಲ್ಲಿ ಒಂದು ವಿಷಯ ಹೇಳೋದು ಮರ್ತೋದೆ. ಈ ಏಕಾದಶಿಯ ದಿನ ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಟ್ಟರೆ, ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿ ತುಪ್ಪದ ಬತ್ತಿಗಳನ್ನು ಹಾಕಿ ಹಚ್ಚಿದರೆ ಅಪಾರವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಅಟ್ಲೀಸ್ಟ್ ಎರಡು ಅಕ್ಕಿ ಹಿಟ್ಟಿನ ದೀಪಗಳನ್ನಾದರೂ ಹಚ್ಚಿ. ಹೀಗೆ ಪೂಜೆಯನ್ನು ಮಾಡಿಕೊಂಡು ಈ ದಿನ ಪೂರ್ತಿ ಉಪವಾಸವಿದ್ದು ದ್ವಾದಶಿ ಅಂದರೆ ಸೋಮವಾರದ ದಿನ 8:30 ಉಪವಾಸವನ್ನು ವಿರಮಿಸಿ. ಅಂದರೆ ಆ ದಿನ ಕೂಡ ಸ್ವಾಮಿಗೆ ಪೂಜೆಯನ್ನು ಮಾಡಿ ದೀಪ ಹಚ್ಚಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ. ಇಷ್ಟು ಮಾಡಿದರೆ ಏಕಾದಶಿ ವ್ರತ ಸಂಪೂರ್ಣವಾಗುತ್ತೆ. ನೋಡಿ, ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಹಾಗೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಭಕ್ತಿ ಬಹಳ ಮುಖ್ಯ. ಸಂಪೂರ್ಣವಾಗಿ ವ್ರತವನ್ನಾದರೂ ಮಾಡ್ಕೋಬೋದು. ನಾನು ಆಗಲೇ ಹೇಳಿದಂತೆ ಎಷ್ಟು ಸಾಧ್ಯವೋ ಹೇಗೆ ಸಾಧ್ಯವೋ ಹಾಗೆ ಪೂಜೆಯನ್ನು ಮಾಡಿಕೊಂಡು ಸ್ವಾಮಿಯ ಆಲಯವನ್ನು ದರ್ಶನ ಮಾಡಿಕೊಂಡು ಇಡೀ ದಿನ ನೀವು ಸ್ವಾಮಿಯನ್ನು ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಇದ್ದರೂ ಎಷ್ಟೋ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಈ ದಿನ ಸಾಯಂಕಾಲ ಹೆಣ್ಮಕ್ಳು ತುಳಸಿಯ ಮುಂದೆ 2 ದೀಪಗಳನ್ನು ಹಚ್ಚೋದನ್ನು ಖಂಡಿತ ಮರಿಬೇಡಿ. ಸ್ನೇಹಿತರೆ, ಈ ರೀತಿ ನೀವು ಮಹಾವಿಷ್ಣುವನ್ನು ಪಾಪ ವಿಮೋಚನಾ ಏಕಾದಶಿ ದಿನ ಮಾರ್ಚ್ 15ನೇ ತಾರೀಕು ಆರಾಧಿಸಿದ್ದೇ ಆದರೆ ತಿಳಿಯದಂತಹ ಮಾಡಿರುವಂತಹ ಪಾಪಗಳಿಂದ ನಿಮಗೆ ವಿಮುಕ್ತಿ ಲಭಿಸುತ್ತೆ. ಸ್ನೇಹಿತರೆ, ನಾವು ಯಾವಾಗಲೂ ತಿಳಿಯದೇ ಪಾಪಗಳು ಮಾಡಿರ್ತೀವಿ. ಆ ಪಾಪ ಪ್ರಜ್ಞೆ ಕೂಡ ನಮಗೆ ಕಾಡ್ತಾ ಇರುತ್ತೆ. ಏನಂತ, ನಾವು ಅಯ್ಯೋ ಈ ತಪ್ಪನ್ನು ಮಾಡಿಬಿಟ್ವೆ, ಇದು ನಾನು ಮಾಡಿದ್ದು ತಪ್ಪು ಅಂತ. ಆ ತಪ್ಪುಗಳನ್ನು ಸರಿ ಮಾಡ್ಕೋಬೇಕು ಅಂದರೆ, ಆ ಪಾಪಗಳನ್ನು ಕಳ್ಕೋಬೇಕು ಅಂದರೆ ಇದೊಂದು ಅದ್ಭುತವಾದ ದಿನ. ಮರಿಬೇಡಿ, ಮಾರ್ಚ್ 15ನೇ ತಾರೀಕು ಅತ್ಯಂತ ಶಕ್ತಿಯುತವಾದ ದಿನ, ಪಾಪ ವಿಮೋಚನಾ ಏಕಾದಶಿ. ಈ ವ್ರತವನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಪಾಪಗಳೆಲ್ಲವೂ ತೊಳೆದು ಹೋಗ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗಾದರೂ ಅನುಕೂಲ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.